ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಮಲಗಲಿ ತೊಲಗಲಿ ಮಲಗಲಿ ತೊಲಗಲಿ ಚೀ 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 ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು. ರೈತ ಕಾರ್ಮಿಕ ಹಾಗೂ ಮಹಿಳಾ ಸಂಘಟನೆ ವತಿಯಿಂದ ಜೇವರ್ಗಿ ಹಾಗೂ ಯಡ್ರಾಮಿ ತಾಲೂಕಿನ ಗವಾರ್ ಹಾಂದೋಲ ಬಿರಾಳ್ ಹರ್ನೂರು ತಿಪ್ಪರ್ಗ ಎಸ್ಎನ್ ಕೂಡಿ ನೆಲ್ಲೋಗಿ ನೇದಲಗಿ ರಂಜಣಗಿ ಕರ್ಕಿಹಳ್ಳಿ ಆಲೂರು ಯಲಗೋಡ್ ಕುಕನೂರು ಬಸಪಟ್ಟಣ ಗ್ರಾಮ ಪಂಚಾಯತಿ ಈ ಎಲ್ಲ ಗ್ರಾಮ ಪಂಚಾಯತಿಗಳು ನರೇಗಾ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡದೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ADO ಗಮನಕ್ಕೆ ತಂದರೆ ಇಲ್ಲಿವರೆಗೂ ಸತಾಯಿಸ್ತಿದ್ದಾರೆ. ಯಾಕಪ್ಪ ಅಂತಂದರೆ ನರೇಗಾ ಕಾರ್ಮಿಕರಿಗೆ ಫಾರಮ್ ನಂಬರ್ 6 ಕೊಡ್ಲಿಕ್ಕೆ ಹೋದರೆ ಒಂದು ರಿಸೀಟ್ ಕೊಡ್ತಾಯಿಲ್ಲ. ನರೇಗಾ ಕೂಲಿ ಕಾರ್ಮಿಕರು ಕೆಲಸ ಕೇಳೋಕ್ಕೋದ್ರೆ ನಮ್ಮಲ್ಲಿ ಬಜೆಟ್ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗೆ ಕೆಲಸ ಕೊಟ್ಟರು ಉದ್ದೇಶಪೂರ್ವಕವಾಗಿ ಜೀರೋ ಮಾಡಿರ್ತಾರೆ. ಈ ಎಲ್ಲ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಕೂಡಲೇ ಬರಬೇಕು. ಹಾಗೆ CO ಅವರಿಗೆ ಮನವಿಯನ್ನು ಮಾಡಿರುತ್ತೇವೆ. ಮೊದಲು ಇದಕ್ಕಾಗಿ 30ನೇ ತಾರೀಕಂದು ಈ ಎಲ್ಲ ಗ್ರಾಮ ಪಂಚಾಯತ್ ಕರೆಸಿ ನಮಗೆ ಸ್ಪಂದನೆ ಮಾಡ್ತೀವಿ ಅಂತ. ಇಲ್ಲಿವರೆಗೂ ಯಾವುದೇ ರೀತಿ ಸ್ಪಂದನೆ ಇಲ್ಲ. ಕೂಲಿ ಕಾರ್ಮಿಕರಿಗೆ ಕೆಲಸ ಇಲ್ಲ. ಈ ಎಲ್ಲ ಕಾರ್ಮಿಕರಿಗೆ ಕೆಲಸ ಕೊಡಬೇಕು. ಜೀರೋ ಆಗಿರ್ತಕ್ಕಂಥ ಪೇಮೆಂಟನ್ನು ಕೂಡಲೇ ಭರಣ ಮಾಡಿ ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇವೆ. ಈ ಸುಮಾರು ಎಷ್ಟು ದಿವಸಗಳಿಂದ ತಮ್ಮ ಬೇಡಿಕೆ ಹೇಳಿದಿರಿ? 3 ತಿಂಗಳಿಂದ ಸರ್ ಇದೇ ರೀತಿ ಮಾಡ್ತಿದ್ದಾರೆ ಸರ್. CO ಅವರಿಗೆ ಅದು ಪ್ರತಿಕ್ರಿಯೆ ಏನು ಕೊಟ್ಟಿದ್ದಾರೆ ಸರ್? CO ಅವರಿಗೆ ಗಮನಕ್ಕೆ ತಂದರೆ 25/3/2025 ಒಂದು ನೋಟಿಸ್ ಕೊಟ್ಟಿರ್ತೇವೆ, ಒಂದು ಮನವಿ ಕೊಟ್ಟಿರ್ತೀವಿ ಸರ್. ಕೆಲಸ ಕೊಡ್ತೀವಿ ಅಂತ ಹೇಳಿರ್ತಾರೆ. ಯಡ್ರಾಮಿ ತಾಲೂಕು ಜೇವರ್ಗಿ ತಾಲೂಕು EO ಅವರಿಗೆ ಮನವಿ ಮಾಡಿರ್ತಾರೆ. ಬಟ್ EO ಯಡ್ರಾಮಿ ತಾಲೂಕು ಹಾಗೂ ಜೇವರ್ಗಿ ತಾಲೂಕದು EO ಅವರು ಯಾವುದೇ ರೀತಿ PDOರಿಗೆ ಸ್ಪಂದನೆ ಮಾಡ್ತಿಲ್ಲ ಸರ್. ಭ್ರಷ್ಟಾಚಾರ ಅವರೇ ಕುಂತು ಹೇಳ್ತಿದ್ದಾರೆ ಸರ್. ನರೇಗಾ ಕೂಲಿ ಕಾರ್ಮಿಕರಿಗೆ ನಮ್ಮ ಎದುರು ಕೆಲಸ ಕೊಡಿ ಅಂತ ಹೇಳ್ತಾರೆ. ಹಿಂದ್ಗಡೆ ಕೆಲಸಕ್ಕೆ ಬರದೇ ಇರೋರ ಮೇಲೆ ಪೇಮೆಂಟ್ ಹಾಕಿ ಲಂಚವನ್ನು ತಿಂತಾ ಇರ್ತಾರೆ ಅಧಿಕಾರಿಗಳು ಆಗಿದ್ದಾರೆ ಸರ್. ಈ ಲಂಚ ತಿಂತಾ ಇದ್ದಾರೆ ಅನ್ನೋಂಥದ್ದು ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಿ ಸರ್? ಲಂಚ ಯಾವ ತಿಂತಾರೆ ಅಂತ ಮನೆಗೆ ಇರೋರ ಕೆಲಸಕ್ಕೆ ಬರದೇ ಇರೋರ ಮ್ಯಾಗೆ MMS ಆ್ಯಪ್ ಮಾಡಿ ಪೇಮೆಂಟನ್ನು ಸಂದಾಯ ಮಾಡಿರ್ತಾರೆ ಸರ್. ಕೆಲಸಕ್ಕೆ ಹೋಗಿರ್ತೀವಿ ಸರ್. ಕೆಲಸಕ್ಕೆ ಹೋದ್ರೂ ಮೆಜರ್ಮೆಂಟ್ ನೋಡದೇನೆ ನಮ್ಗೆ ಪೇಮೆಂಟ್ 100-150 ಸರ್ ಹಾಕ್ತಾರೆ ಈ ಥರ. ಈ ಕೊನೆಯದಾಗಿ ತಾವು CEO ಹತ್ರ ಏನು ಬೇಡಿಕೆ ಇದೆ ಸರ್? ಎಲ್ಲ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ DO ಅವರು ಬಂದು ಅದಕ್ಕೆಲ್ಲ ಆಗಿರ್ತಕ್ಕಂಥ ಸರ್ಕಾರ ಇದು ನಷ್ಟ ಏನಾಗಿದೆ ಸರ್ ಭರಣ ಮಾಡ್ಬೇಕು ಸರ್. ಹೌದಾ? ತಮ್ಮ ಹೆಸರು? ಶಿವರಾಜ ಕರ್ಕಿ ಸರ್, ಜಿಲ್ಲಾಧ್ಯಕ್ಷ. ಥ್ಯಾಂಕ್ ಯು. ಬಸವಪಟ್ಟಣ ಪಂಚಾಯತಿ ನಿಂತ ಬಂದೀವ್ರಿ ಸರ್. ನಾವು ಹೋಗಿ ಕೆಲಸ ಕೇಳಿದ್ರು ಜಲ್ದಿ ಕೆಲಸ ಕೊಡಲ್ರಿ. ಕೊಟ್ರೆ ಅದು ಏನು ಮಾಡ್ತಾರೆ, ಅಲ್ಲಿ ಪಂಚಾಯತಿ ಬಲ್ಲಿ ಸಮೀಪದಲ್ಲಿ ಕೊಡ್ತಾರೆ ರೀ. ನಮ್ಮೂರಾಗ ಕೆಲಸ ಕೊಡಂದ್ರೆ ಕೊಡಲಾಗ್ಯಾರ. ನಮ್ಮೂರಾಗ ವರ್ಕ್ ಇರ್ತದ್ರಿ, ಇದ್ರೂ ಅಪ್ರೂವ್ ಮಾಡಿ ಕೊಡಲಾಗ್ಯಾರ ಅವ್ರು. ಅದ್ರ ಸಂಬಂಧ ನಾವೆಲ್ಲ PDOಗೆ ಭೀ ಹೇಳಿವ್ರಿ, ಇಲ್ಲಿ ಭೀ ಬಂದು ಅರ್ಜಿ ಕೊಟ್ಟು ಹೋಗ್ಯಾರಿ. ಇನ್ನೂ ಯಾರು ಸ್ಪಂದನೆ ಮಾಡಲಾಗ್ಯಾರಿ. ಹೌದಾ? ತಮ್ಮ ಹೆಸರಮ್ಮ? ನೀವು ಎಷ್ಟು ದಿನ ನೀವು ಕೆಲಸ ಮಾಡಿ ಪೇಮೆಂಟ್ ಹಾಕ್ತಾ ಇದ್ದಾರೆ ಇಲ್ಲ? ಹಾಕ್ಯಾರಿ. 1 ವಾರದ ಪೇಮೆಂಟ್ ಇನ್ನೂ ನಿಂದಿರ್ಸಿ ಮುಂದಿನ ವಾರದ ಹಾಕ್ಯಾರಿ. ಹಿಂದಿನ ವಾರದ ದಿನ ಪೇಮೆಂಟ್ ಹಾಕಲಾಗ್ಯಾರಿ. ಹಾಂ ರೀ, ಪೇಮೆಂಟ್ ಪೂರ ಇಲ್ರಿ ಅದನ್ನು. ಹಾಂ, ಆ ಕೂಲಿ ಮೊದಲು ಮಾಡಿ ಇವ್ರು ಸರ್ ಎಲ್ಲ DS ಅವ್ರು ಬಂದು ವಿಸಿಟ್ ಮಾಡಿ ಹೋಗ್ಯಾರಿ. ವಿಸಿಟ್ ಮಾಡಿದ್ರೂ 150 ರೂಪಾಯಿ ಕೂಲಿ ಹಾಕ್ಯಾರಿ. ಈಗ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಎಷ್ಟು ಮಹಿಳೆ ಇದ್ದೀರಮ್ಮ ನೀವು ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು? ನಮ್ಮೂರು ನಿಂತ್ರಿ 60 ಜನ ಹೋಗಿರಿ ಮಹಿಳೆಯರು ಅನ್ಸುತ್ತೆ. ಹೌದಾ? ಹಾಂ ಸರಿ.